ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಪಾಠದಲ್ಲಿ ಸಮಾಂತರ ಶ್ರೇಣಿಯ ಮೇಲಿನ ಅನ್ವಯಿಕ ಸಮಸ್ಯೆಗಳು ಭಾಗ 1 ಅನ್ನು ನೋಡೋಣ. ಈ ಒಂದು ವಿಡಿಯೋ ಪಾಠ SSLC ವಿದ್ಯಾರ್ಥಿಗಳಿಗಾಗಿ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 33 ಆಗಿದೆ. ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಅದರ ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ ನೋಡಬಂದವಲ್ಲೇ 33 ಕೊಟ್ಟರೆ, ಹಾಗಾಗಿ ಸಮಾಂತರ ಶ್ರೇಣಿಯ 3 ಪದಗಳು a-d ಆಗಿರಲಿ. ಈ 3 ಪದಗಳ ಮೊತ್ತ 33 ಅಂತ ಕೊಟ್ಟಿದ್ದಾನೆ. ಹಂಗಾರೆ ಮೊದಲ ಪದ a-d ಐತಿ, ಎರಡನೇ ಪದ a ಐತಿ, ಮೂರನೇ ಪದ a+d ಐತಿ. ಇವುಗಳನ್ನು ಕೂಡಿಸೋಣ. =33. ಇಲ್ಲಿ -d+d ಕ್ಯಾನ್ಸಲ್ ಆಗುತ್ತಾ. ಹಾಗಾದರೆ 1a, 2a, 3a. 3a = 33. a = 30 ಗುಂಡ್ಲೆ 3 ಕಡೆ ಬಂದರೆ ಭಾಗಲೆ 3. 3 1 3 11 ಇಲ್ಲಿ ಕಟ್ತಾ ಹೋಗುತ್ತಾ. ಕಟ್ತಾ ಹೊಡೆದಾಗ ಏದು ಬೆಲೆ 11 ಬರ್ತಾಯಿದೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಮೊದಲ ಪದ ಮತ್ತು ಮೂರನೇ ಪದದ ಗುಣಲಬ್ಧ. ಮೊದಲ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧ ಎಷ್ಟಾಗಿದೆ ಅಂತ, ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ಮೊದಲ ಪದ ಅಂದ್ರೆ a-d, ಇದು ಮೊದಲ ಪದ. ಇದು a ಅನ್ನೋದು ಎರಡನೇ ಪದ, a+d ಅನ್ನೋದು ಮೂರನೇ ಪದ. ಇದು a1, ಇದು a2 ಆಗುತ್ತಾ, ಇದು a3 ಆಗುತ್ತೆ. ಹಾಗಾದರೆ ಮೊದಲ ಪದ ಮತ್ತು ಮೂರನೇ ಪದದ ಗುಣಲಬ್ಧ ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ದತ್ತದಲ್ಲಿ ಕೊಟ್ಟಣ. ಮೊದಲ ಪದ ಅಂದ್ರೆ a-d, ಬ್ರ್ಯಾಕೆಟ್ ಅದು ಇಂಟಿದ್ದಂಗೆ. ಮೂರನೇ ಪದ ಅಂದ್ರೆ ನೋಡ್ಬೋದು ನಾವು a+d ಅದ ಮೂರನೇ ಪದ. = ಏನು ಹೇಳ್ತಾರೆ ಅವರು, ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ಎರಡನೇ ಪದ ನೋಡ್ಬೋದು ನಾವಿಲ್ಲಿ, ಈ ಎರಡನೇ ಪದ ಆಗುತ್ತಿಲ್ಲ, ಅದಕ್ಕಿಂತ 29 ಹೆಚ್ಚಾಗಿದೆ. ಇದು a ಅಂದ್ರೆ ಇಲ್ಲೇ 11 ಅಂತ ಮಾತು, 11 ತುಂಬ್ಕೊತೀನಿ ನಾನು. ಇಲ್ಲೇ 11 ಅಂತ, a ಅಂದ್ರೆ 11 ಅಂದಂಗೆ. ಇಲ್ಲಿ a ಅಂದ್ರೆ 11. ಹಾಗಾದ್ರೆ ಏನಾಗುತ್ತೆ, 11 - d, 11 + d ಅಂದ್ರೆ a-b, a+b ಸೂತ್ರಕ್ಕೆ ಹೋಲಿಸಿದಾಗ a² - b². a² ಅಂದರೆ 11² - b² ಅಂದರೆ d². = a ಅಂದ್ರೆ 11 + 29. ಇದಕ್ಕೆ ಸರಳ ರೂಪವನ್ನು ಕೊಡೋಣ. 111ರ ವರ್ಗ 121 - d², 11 29 ಸೇರಿಸಿದಾಗ 40 ಆಗುತ್ತೆ. ತದನಂತರ -d² + 121 ಈ ಕಡೆ ಬಂದರೆ -121. ಹಾಗೆ 40 - 121 ಆಯಿತು. ಇದನ್ನು ಸಂಕ್ಷೇಪಿಸಿದಾಗ -d² = -81 ಬರುತ್ತೆ. ಯಾಕಂದರೆ 121 40 ಕಳಿತೀವಿ, -81 ಉಳಿದಿದೆ. ಇಲ್ಲೇ ಮೈನಸ್ ಕ್ಯಾನ್ಸಲ್ ಆಗುತ್ತಾ. ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗುತ್ತೆ. d = √+or -√18. 81ರ ವರ್ಗಮೂಲ 9, ಆದ್ದರಿಂದ +or-9 ಬಂದ d ಬೆಲೆ. ಹಾಗಾದರೆ a = 11 ಬಂತು ಮತ್ತು a = 11, ಇಲ್ಲಿ d = 9 ಅಂತ ಆಗಿದೆ. d ಇದು ಮಿಸ್ ಆಗಿದೆ, ಇದು d. ಹಾಗಾದರೆ ಇಲ್ಲಿ ಏನು ಕೇಳೋಣ, ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅನ್ನೋಣ. ಹಂಗಾರೆ ಸಮಾಂತರ ಶ್ರೇಣಿ ಅಂದರೆ ಏನಂತ, a-d, a+d ಅಂತ ತೊಗೊಂಡು. a ಅಂದರೆ 11 - d ಅಂದರೆ 9, a ಅಂತ ಐತಿ. a ಅಂದರೆ 11, ಮುಂದೆ ಏನೈತೆ ನೋಡ್ಬೋದು ಆಮೇಲೆ a+d ಐತಿ. 11 + d ಅಂದರೆ 9. ಹಾಗಾದ್ರೆ ಇದು ಏನಾಗುತ್ತೆ, 11ರಲ್ಲಿ 9 ಕಳೆದಾಗ ಇಲ್ಲಿ 2 ಬರ್ತಾ ಇದೆ. ಹಂಗೆ 11ಕ್ಕೆ 11, 11ಕ್ಕೆ 9 ಕೂಡಿಸಿದಾಗ 20 ಆಗುತ್ತೆ. ಅಂದ್ರೆ ಆ ಪದಗಳು ಯಾವುದು, 2, 11, 20. ಈ ಕಡೆ ನೋಡ್ಬೋದು, a ಬೆಲೆ 11 ಐತಿ, ಇಲ್ಲಿ d ಬೆಲೆ -9 ಅಂದ್ರೆ +or- d ಬೆಲೆ +9, d ಬೆಲೆ -9 ತೊಗೊಂಡಾಗ ಮೊದಲಿಗೆ ಪ್ಲಸ್ ತೊಗೊಳ್ಬೇಕು, ನಂತರ -, ತೊಗೊಂಡು ಉಲ್ಟಾ ಬದಲಿಟ್ಟು ಸಾಕು. ಸಮಾಂತರ ಶ್ರೇಣಿಯ 3 ಪದಗಳು ಏನಾಗ್ತವೆ ಹಂಗಾರೆ ಉಲ್ಟಾ ಇದೆ. 20, 11, 2. ಇಲ್ಲಿ ಡ್ಯಾಶ್ ಅಂತ ಇಡಬೇಕಾಗಿತ್ತು, ಡ್ಯಾಶ್ ಇದು. ಇಲ್ಲಿ ಡ್ಯಾಶ್ ಅಂತ ಇಡ್ಬೇಕು ಶ್ರೇಣಿಗೆ. ಹಾಗಾಗಿ ಈ ಥರ ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಬೋದು. ಒಂದು ಲೆಕ್ಕವನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 21 ಮತ್ತು ಮೊದಲ ಪದ ಹಾಗೂ ಮೂರನೇ ಪದಗಳ ಗುಣಲಬ್ಧ ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ. ಆ 3 ಪದಗಳನ್ನು ಕಂಡುಹಿಡಿಯಿರಿ. ಸೇಮ್ ಹಿಂದಗಡೆ ಹೇಗೆ ಬಿಡಿಸಿದೆ ಅದೇ ಥರನಾಗಿ ಬಿಡಿಸೋದು ಇದು ಕೂಡ. ಸಮಾಂತರ ಶ್ರೇಣಿಯ 3 ಪದಗಳು a-d, a+d ಆಗಿರಲಿ. 3 ಪದಗಳ ಮೊತ್ತ 21 ಕೊಟ್ಟರೆ ಇಲ್ಲಿ. ಹಾಗಾದ್ರೆ 3 ಪದಗಳಂದರೆ a-d + a+d = 21. -d + d ಕ್ಯಾನ್ಸಲ್,
ಎ ಅಂದರೆ 3a = 21. ಸೊ ಗುಂಡ್ಲೆ 3 ಈ ಕಡೆ ಬಂದರೆ ಬಾಗಿಲೆ 3 ಆಗುತ್ತೆ. ಹಾಗಾಗಿ 3 1 3 7 21. ಸೊ ಇಲ್ಲಿ 7 ಬರ್ತದೆ ಎ ಬೆಲೆ. ಇನ್ನು ಎರಡನೇದ್ದು ಕಂಡೀಷನ್ ಕೊಟ್ಟು ನೋಡ್ಬೋದು ನಾವು, ಮೊದಲ ಹಾಗೂ ಮೂರನೇ ಪದಗಳ ಗುಣಲಬ್ಧ. ಮೊದಲ ಅಂದ್ರೆ a - d, ಮೂರನೇ ಅಂದರೆ a+d. ಈ ಗುಣಲಬ್ಧ ಏನಾಗೈತಿ, ಎರಡನೇ ಪದ ಅಂದರೆ ಇಲ್ಲಿ ಎ ಅಂದರೆ ಎರಡನೇ ಪದ, ಅದಕ್ಕಿಂತ ಹೆಚ್ಚಾಗಿದೆ. ಈಗ ಅದರ ಬೆಲೆಗಳನ್ನು ತುಂಬೋಣ. ಸೊ ಮೊದಲ ಪದ ಅಂದರೆ a - d, ಗುಣಲೆ ಅಂದರೆ ಬ್ರ್ಯಾಕೆಟು, a3 ಅಂದರೆ a+d ಐತಿ, ಮೂರನೇ ಪದ ಇಲ್ಲಿ ನೋಡ್ಬೋದು ನಾವು. ಹಾಗಾದ್ರೆ ನಟ್ ನಡುವಿರೋದು ಎರಡನೇ ಪದ ಎ, ಹಾಗೆ ಅದಕ್ಕಿಂತ ಹೆಚ್ಚಿಗಿದೆ. ಇವಾಗ ಇಲ್ಲಿ ಎ ಬೆಲೆ ತುಂಬಬೇಕು ನಾವು. ಎ ಅಂದರೆ ಇಲ್ಲಿ ನಾವೇನಂತ ತೊಗೋಬೇಕು, 7 ಮೇಲ್ಗಡೆ ಕಂಡಿಡಿದೆ ನಾವು. ಎ ಅಂದ್ರೆ 7 ಅಂತ ನಮ್ಮ ಮೇಲ್ಗಡೆ ಸಿಗುತ್ತೆ. ಇಲ್ಲಿ ಎ ಜಗಳ 7 ಅಂತ ತೊಗೊಂಡ್ವಿ ಅಂದ್ರೆ ಅವಾಗ ಏನಾಗುತ್ತೆ ನೋಡ್ರಿ, 7 - d 7+d ಅಂದ್ರೆ a - b a+b. ಹಂಗಾರೆ a² ಅಂದ್ರೆ 7² - d² ಅಂದ್ರೆ b² ಅಂದ್ರೆ d² ಆಗುತ್ತೆ. = ಎದ ಬೆಲೆ 7ಕ್ಕೆ 7 ಇಲ್ಲಿ ಬರ್ತೀನಿ, +6ಕ್ಕೆ 6. ಹಾಂ, 7 ವರ್ಗ 49 - d² = 7 + 6 ಅಂದ್ರೆ 13. ಸೊ -d² = 13 - 49 ಆಗುತ್ತೆ. +49 ಇರೋದ ಈ ಕಡೆ ಬಂದರೆ ಮೈನಸ್ ಆಗಿರುತ್ತೆ. ಅಂದರೆ -d² = 49 13 ಕಳೆದಾಗ -36 ಬರುತ್ತೆ. ಸೊ ಮೈನಸ್ ಗೆಟ್ ಕ್ಯಾನ್ಸಲ್. ಆವಾಗ d = ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗುತ್ತಾ, +r - √36 = +r - 6 ಆಗುತ್ತೆ. ಯಾಕಂದ್ರೆ 36 ವರ್ಗಮೂಲ 6. ಸೊ ಆಗಲೇ ಬಿಡಿಸ್ದಂಗೆ. ಸೊ ಇಲ್ಲಿ ಎ ಬೆಲೆ 7 ಬಂದಿದೆ ಮೇಲ್ಗಡೆ ನಾವು ನೋಡ್ಬೋದು. ಡಿ ಬೆಲೆ +r - ಡಿ ಬೆಲೆ +r ತೊಗೊಳ್ರಿ, ಡಿ ಬೆಲೆ -r ತೊಗೊಳ್ರಿ. ಆ ಬೆಲೆಗಳನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಂಥ ಸೈಡ್ ಹೋಗಂದ್ರೆ a - d a+d, ಎ ಬೆಲೆ ಡಿ ಬೆಲೆ ತುಂಬಬೇಕಿಲ್ಲ. ಹಾಗಾದರೆ ಸಮಾಂತರ ಶ್ರೇಣಿಯ 3 ಪದಗಳು ಏನಾಗ್ತವೆ, a - d ಅಂತ ಐತಿ ಮೇಲ್ಗಡೆ ನೋಡ್ಬೋದು ನಾವು. 7 - 6 ಯಾಕಂದ್ರೆ ಡಿ ಬೆಲೆ 6 ಅದ, ಕಾಮ ಎ ಅಂತ ಐತಿ ಇಲ್ಲೇ. ಸೊ ಎದ ಬೆಲೆ 7, a+d ಅಂದರೆ 7 + 6. 7ರಲ್ಲಿ 6 ಕರೆದಾಗ 1 ಬರುತ್ತಾ, 7ಕ್ಕೆ 7, 7 + 6 ಅಂದ್ರೆ 13 ಆಗುತ್ತೆ. ನಂತರ ಇಲ್ಲಿ ಎ ಬೆಲೆ 7, ಡಿ ಬೆಲೆ -6 ತೊಗೋಬೇಕು. ಆಗಲೇ ಹೇಳ್ದಂಗೆ ಸಮಾಂತರ ಶ್ರೇಣಿಯ 3 ಪದಗಳು ಏನು ಮಾಡಬೇಕು, ಉಲ್ಟಾ ಬರೀಬೇಕು. ಇಲ್ಲಿ ನೋಡೋ 1 7 13 ಐತಿ, ಇದನ್ನೇ ಉಲ್ಟಾ ಬರೋದು 13 7 1. ಡಿ ಬೆಲೆ ಒಮ್ಮೆ +7 ತೊಗೊಂಡ್ಬಿಟ್ರೆ ಸಾಕು. ಡಿ ಬೆಲೆ ಒಮ್ಮೆ ಪ್ಲಸ್ ತೊಗೋಬೇಕು, ಮೈನಸ್ ತೊಗೋಬೇಕು. ಪ್ಲಸ್ ತೊಗೊಂಡಾಗ ಏನು ಬಂದಿರ್ತೈತೆ ಡಿ ಬೆಲೆ, ಮೈನಸ್ ತೊಗೊಂಡಾಗ ಅದ್ರ ವಿರುದ್ಧ ಬಂದಿರ್ತೈತೆ. ಹಾಗಾಗಿ ಸಮಾಂತರ ಶ್ರೇಣಿ ಆ 3 ಪದಗಳು ಯಾವ್ಯಾವುತ್ತೋ 1 7 13 ಆಗಿರ್ಬೋದು, ಅಥವಾ 13 7 ಅಂದ್ರೆ ಆಗಿರ್ಬೋದು. ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತ 6, ಅವುಗಳ ಗುಣಲಬ್ಧ -120. ಆದರೆ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ. ಸೇಮ್ ಸಮಾಂತರ ಶ್ರೇಣಿಯ 3 ಪದಗಳು a - d a+d ಆಗಿರಲಿ. 3 ಪದಗಳ ಮೊತ್ತ 6 ಅಂತ ಕೊಟ್ರೆ, ಹಾಗಾಗಿ ಆ 3 ಪದಗಳು ಅಂದರೆ a - d + a + d. ಸೊ ಇಲ್ಲಿ -d + d ಕ್ಯಾನ್ಸಲ್. ಸೊ ಇಲ್ಲೇನಿರೋದು ಒಂದಿರುತ್ತೆ, 1a 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 ಅಂದರೆ 3a ಆಯಿತು. 3a = 6. ಸೊ ಎ ಗುಂಡ್ಲೆ 3 ಈ ಕಡೆ ಬಂದ್ರೆ ಬಾಗಿಲೆ 3 ಆಗುತ್ತೆ. a = 6/3 ಅಂದ್ರೆ 3 2 3 1. ಹಾಗಾಗಿ ಎ ಬೆಲೆ 2 ಬರ್ತಾಯಿದೆ. ತದನಂತರ ಏನು ಹೇಳ್ಯಾರ ಅವರು, ಅವುಗಳ ಗುಣಲಬ್ಧ ಅಂದರೆ ಈ 3 ಪದಗಳ ಗುಣಲಬ್ಧ. ಅಂದರೆ a1 a2 a3 = -120 ಕೊಟ್ಟಣ ಗುಣಲಬ್ಧ. ಸೊ ದಟ್ ಈಸ್ = ಅಂದರೆ a1 ಅಂದ್ರೆ a - d, a2 ಅಂದ್ರೆ a, a3 ಅಂದ್ರೆ a+d. ಇಲ್ಲಿ ಮೇಲ್ಗಡೆ ತೊಗೊಂಡು ನೋಡ್ಬೋದು. ಸೊ ಇದು a1, ಇದು a2, ಇದು a3 ಆಗುತ್ತೆ. ಸೊ ಆ ಬೆಲೆಗಳನ್ನು ತುಂಬಿನಿ. ನಂತರ ಇಲ್ಲಿ ಎ ಅಂದ್ರೆ ನಾವು ನೋಡ್ಬೋದು ಮೇಲ್ಗಡೆ ಸಿಕ್ಕಿದೆ ನಮಗೆ 2 2 2 ಅನ್ನು. ಹಂಗಾರೆ ಇದು ನೋಡಿರಿ, a - d a+d ಅಂದರೆ a² - d² ಆಗುತ್ತೆ. ಹಾಗಾದ್ರೆ a² ಅಂದ್ರೆ 2 ವರ್ಗ 2² -d² d². ಇನ್ನು ಈ ಐತಲ್ಲ, ಈ ಗುಳ್ಳೆ ಈ ಕಡೆ ತಂದೀನಿ, ಬಾಗಿಲೆ ಐತೆ ಅಂದರೆ -120 ಬಾಗಿಲೆ 2 ಆಯಿತು. ಸೊ ಇಲ್ಲಿ ಎ. ತದನಂತರ 2 ವರ್ಗ 4 -d². ಇಲ್ಲಿ ಕಟ್ತಾ ಹೊಡ್ತೀನಿ, 2 1 2 60. ಹಾಗಾಗಿ ಒಂದು ಮೈನಸ್ ಇರೋದ್ರಿಂದ -60. ವಿದ್ಯಾರ್ಥಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಬಾಗಿಲೆ 2 ಎಲ್ಲಿದ್ದು ಬಂತು ಅಂದ್ರೆ ಈ 2 ಇಲ್ಲಿ ಐತೆ, ಎ ಬೆಲೆ 2 ಅದಲ್ಲ, ಇದು ಬ್ರ್ಯಾಕೆಟ್ ಇಂಟು ಇದ್ದಂಗೆ ಇದು ಕಟ್ತಂದಿನಿ, ಬಾಗಿಲೆ ಆಗೈತವ ಅಷ್ಟೇ. ಸೊ ನೆಕ್ಸ್ಟ್ -d² = -60. ಈ +4 ಇಸ್ಕೊಂಡು ದಾಡಿ ಕಳಿಸಿ -4 ಆಗೈತೆ. ಸೊ -d² =
ಸೇಮ್ ಚಿಹ್ನೆ ಇರೋದ್ರಿಂದ -64 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ ನೆಕ್ಸ್ಟ್ D is equal to plus or minus square root of 64. ಹಂಗಾರೆ 64 8 ಪ್ಲಸ್ ಆರ್ ಮೈನಸ್. ಎಸ್ ವಿದ್ಯಾರ್ಥಿಗಳು ನೀವು ಕರೆಕ್ಟ್ ಅದ. ಮತ್ತು ಏದು ಬೆಲೆ ಮತ್ತು ಡಿ ಬೆಲೆ ತುಂಬಬೇಕು ಅನ್ನೋದು. ಡಿ ಬೆಲೆ +8 ತೊಗೋಬೇಕು, ಡಿ ಬೆಲೆ -8. ಏದು ಬೆಲೆ ಮಾತ್ರ 2 ಅದಲ್ಲ, 2 ಮಾತ್ರ ತೆಗೆದುಕೊಳ್ಬೇಕು ನಾವು. ಎಸ್ A = 2, D = 8 ತೊಗೊಂಡಿನಿ. ಮೇಲಿನ ಪದಗಳು ನೋಡ್ಬೋದು. A - D, A + D ಆ ಬೆಲೆಗಳನ್ನು ತೊಗೊಂಡು A ಮತ್ತು ಡಿ ಮಾಡೋಣ. ಸೊ A ಅಂದರೆ 2, ಮೈನಸ್ D ಅಂದರೆ 8. ಇನ್ನು A + D ಅಂದರೆ 2 + 8. ಹಂಗಾರೆ ಇಲ್ಲಿ -8 + 6 ಇರೋದ್ರಿಂದ -6 ಬರ್ತಾ. 2ಕ್ಕೆ 2, 8ಕ್ಕೆ 2 ಕೊಡಿಸಿದ್ರೆ 10. ಸೊ ಇಲ್ಲಿ A ಬೆಲೆ 2, D ಬೆಲೆ ಮಾತ್ರ -8 ಆಗುತ್ತೆ. ಹಂಗಾರೆ ತೊಗೊಂಡಾಗ ಇವನು ಉಲ್ಟಾ ಬರ್ಬೋದು. 10 2 -6. ಹಾಗಾಗಿ ಆ 3 ಪದಗಳು ಯಾವುವು? -6 2 10 ಅಥವಾ 10 2 -6 ಆಗಿವೆ. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ ಮತ್ತು ಅಂತ್ಯ ಪದಗಳ ವರ್ಗಗಳ ಮೊತ್ತ 58 ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ. ಸೇಮ್ ಆಗಲು ಬಿಡಿಸಿದಂಗೆನ. ಸೊ ಸಮಾಂತರ ಶ್ರೇಣಿಯ 3 ಪದಗಳು A - D, A + D ಆಗಿರಲಿ. 3 ಪದಗಳ ಮೊತ್ತ ಅಂದರೆ 15 ಅವನಿಗೆ ಕೊಟ್ಟನ. ಸೊ 3 ಪದಗಳ ಮೇಲಿನ 3 ಪದಗಳು A - D + A + A + D. ಸೊ ಇಲ್ಲಿ ಮೈನಸ್ ಪ್ಲಸ್ D ಕ್ಯಾನ್ಸಲ್. ಸೊ 3A = 15. A = ಗುಂಡ್ಲೆ 3 ಕಡೆ ಬಾಗಲೇ ಆಗೈತಿ. 3 1 3 5 A ಬೆಲೆ 5 ಅಂತ. ಇನ್ನು ಕೊನೆಯಲ್ಲಿ ಹೇಳಿ ನೋಡ್ಬೋದು ಅಂತ್ಯ ಪದಗಳ ವರ್ಗಗಳು. ಅಂತ್ಯ ಪದಗಳಂದರೆ ಯಾವುವು? ಈಚೆ ಕಡೆ A - D ಆಗುತ್ತಾ, ಈಚೆ ಕಡೆ A + D. ಈ ಅಂತ್ಯ ಪದಗಳ ವರ್ಗ ಅಂದರೆ A - D² + A + D². ಇವುಗಳ ವರ್ಗ ಏನಾಗುತ್ತೆ ಅಂತ 58 ಅಂತೇಳಿ. ಹಂಗ್ರೆ ಇದು A - D ಅಂದ್ರೆ A - B ಇದ್ದಂಗೆ. A - B ಸೂತ್ರ ನಮ್ಗೆ ಗೊತ್ತದ. A - B ಸೂತ್ರ ಏನದ ನಮ್ಗೆ ಗೊತ್ತದ. A - B² = A² - 2AB + B² ಇದು ಫಾರ್ಮುಲಾ. ಇದರಲ್ಲಿ A ಅಂದರೆ ಏನೈತಿ, D ಅಂದರೆ B ಐತಿ. ಸೇಮ್ ಅದರ ಹಂಗೆ ಬರೆಯೋದು. A² - 2AB, B ಇದ್ದಲ್ಲಿ D + B² ಅಂದರೆ D². ನೆಕ್ಸ್ಟ್ ಪ್ಲಸ್ ಇಲ್ಲಿ A + D² ಐತಿ ಅಂದರೆ A + B² ಇದ್ದಂಗೆ. ಸೊ ಇಲ್ಲೇ ಪ್ಲಸ್ ಇದ್ರೆ ಏನಾಗುತ್ತೆ, A + B² ಅಂದರೆ A² + 2AB + B² ಆಗ್ತದೆ ಸೂತ್ರ. ಹಾಗಾದರೆ A² ಅಂದರೆ A² + 2AB ಅಂದರೆ 2AD + D² = 58ಕ್ಕೆ 58. ಇದಕ್ಕೆ ಸರಳ ರೂಪವನ್ನು ಕೊಡೋಣ. ಇಲ್ಲಿ ನೋಡಿ ಏನಾಗುತ್ತೆ, -2AD + 2AD ಕ್ಯಾನ್ಸಲ್ ಆಗುತ್ತೆ. ನಂತರ ಉಳಿತೇನಿಲ್ಲೇ 2 A² ಉಳಿತಿಲ್ಲ ನೋಡಿ. 2 A² ಉಳಿತಿಲ್ಲ. ಇಲ್ಲಿ 1 ಇರುತ್ತೆ, ಇಲ್ಲಿ 1. ಹಾಗಾದ್ರೆ 2 A² ಆಗುತ್ತೆ. ಏದು ಬೆಲೆ ನಮಗೆ ಸಿಕ್ಕತ್ತಿಲ್ಲ. ಎಷ್ಟೈತಿ? 5 ಅಂತ. ಅದಕ್ಕೆ ಏದು ಬೆಲೆ ತುಂಬ 2 ಬ್ರ್ಯಾಕೆಟ್ A² ಅಂದರೆ 5² ಪ್ಲಸ್ ಇಲ್ಲಿ 1 D², ಇಲ್ಲಿ 1 D². ಹಾಗಾಗಿ 2D² = 58. ತದನಂತರ ಇಲ್ಲಿ ಸಂಕ್ಷೇಪಿಸಿದಾಗ ಇಲ್ಲಿ ನೋಡ್ಬೋದು 5 ವರ್ಗ 25 ಬ್ರ್ಯಾಕೆಟ್ ಅಂದರೆ 8 ಇರುತ್ತೆ. ಇಲ್ಲಿ 25 50 + 2D² = 58. 2D² = +50 ಈ ಕಡೆ ಬರುತ್ತೆ -50. ಹಾಗಾದರೆ D² ಗುಂಡ್ಲೆ 2 ಈ ಕಡೆ 58 5 ತನಕ 8 ಬರುತ್ತೆ. ಗುಂಡ್ಲೆ 5 ಈ ಕಡೆ ಬಂದರೆ ಬಾಗಿಲೆ ಆಗೈತಿ. ಸೊ 2 1 2 4. ಸೊ D ಬೆಲೆ ಎಷ್ಟು ಬರ್ತಿಲ್ಲ? 4 ಬರುತ್ತೆ. ಸೊ D ಬೆಲೆ 4 ಬಂತಂದ್ರೆ ಸ್ಕ್ವೇರ್ ಈ ಕಡೆ ಬಂದ್ರೆ ರೂಟ್ ಆಗುತ್ತೆ. ಅದಕ್ಕೆ +or -4 4 ವರ್ಗಮೂಲ 2. ಹಾಗೆ D ಬೆಲೆ +2 -2 ಸೇಮ್ ಆಗಲೇ ಮಾಡಿದ್ರೆ ಅದೇ ಥರನಾಗಿ ಬರೀಬೇಕು ಪದಗಳನ್ನು. ಸೊ ಇಲ್ಲಿ A ಬೆಲೆ 5, D ಬೆಲೆ 2 ತಗೋರಿ. ಇನ್ನೊಮ್ಮೆ A ಬೆಲೆ 5, D ಬೆಲೆ -2. ಹಂಗಾರೆ 5 - 2 ಯಾಕಂದರೆ A - D, A ಅಂದರೆ 5. A + D ಅಂದರೆ 5 + 2. 5ಗೆ 2 ಕಳೆದಾಗ 3 ಬರುತ್ತೆ. 5ಕ್ಕೆ 5, 5ಕ್ಕೆ 2 ಕೊಡಿಸಿ 7. 3 5 7. ಹಂಗಾರೆ ಇವನ್ನ ಉಲ್ಟಾ ಬರೆದಾಗ ಮುಂದಿನ ಪದಗಳು ಏನಾಯ್ತು? 7 5 6. ಇವಾಗ A ಬೆಲೆ 5 ಮತ್ತು A ಬೆಲೆ -2 ಅಂತ ತಗೋದಾಗ ಇಲ್ಲಿ ಮೊದಲು ಕಂಡಿದ್ದ ಪದಗಳನ್ನು ಉಲ್ಟಾ ಬರೀಬೇಕು. 7 5 3 ಅವೇ ಬರ್ತಾವೆ. ನೀವು ಬೆಲೆ ತುಂಬ ಮಾಡಿದ್ರು ಅಷ್ಟೇ ಬರುತ್ತೆ. ಸೊ ಆದ್ದರಿಂದ ಆ 3 ಪದಗಳು ಯಾವ್ಯಾವು? 3 5 7 ಆಗಿರ್ಬೋದು. ಇಲ್ಲದಿದ್ದರೆ 7 5, 3 ಆಗಿರುತ್ತೆ. ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 3 ಪದಗಳ ಮೊತ್ತ 24 ಮತ್ತು ಆ ಪದಗಳ ವರ್ಗಗಳ ಮೊತ್ತವು 724 ಆದರೆ ಶ್ರೇಣಿಯಲ್ಲಿರುವ 3 ಪದಗಳನ್ನು ಕಂಡುಹಿಡಿಯಿರಿ. ನೋಡಿರಿ ಸೇಮ್ ಹಂಗೆ 3 ಪದಗಳ ಮೊತ್ತ ಎಷ್ಟದ? 24.
ಆ ಪದಗಳು ಅಂದರೆ ಆ ಮೂರು ಪದಗಳ ವರ್ಗ ಮಾಡಿ ಅವ್ನು ಕೂಡಿಸಿದಾಗ ಅದ್ರ ಬೆಲೆ ಎಷ್ಟು ಬರ್ತಂತ 224. ಹಾಗಾದ್ರೆ ಆ ಮೂರು ಪದಗಳು ಯಾವುವು ಅಂತ ಕೇಳ್ಯಾರ. ಸೊ ಸಮಾನ ಶ್ರೇಣಿಯ ಮೂರು ಪದಗಳು ಎ ಮೈನಸ್ ಡಿ, ಎ ಪ್ಲಸ್ ಡಿ ಆಗಿರಲಿ. ಮೂರು ಪದಗಳ ಮೊತ್ತ 24 ಅಂತ ಅವನೇ ಕೊಟ್ಟಿದ್ದಾನೆ. ಹಾಗಾದ್ರೆ ಮೂರು ಪದಗಳಂದರೆ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತಾ. ಸೊ ಇಲ್ಲೆಲ್ಲ ಬಂದಿರುತ್ತೆ. ಒಂದು ಎ ಇದೊಂದು ಎ ಅಂದ್ರೆ 3a. ಸೊ 3a = 24. ಎ = ಗುಂಡ್ಲೆ 3 ಕಡೆ ಒಂದು ಬಾಗಿಲೆ ಆಗುತ್ತೆ. ಅಂದರೆ ಇಲ್ಲೇ 3 1 3 8. ಸೊ ಎ = 8. ಇನ್ನು ಎರಡನೇ ಕಂಡೀಷನ್ ಅಂದರೆ ಮೂರು ಪದಗಳ ಆ ಪದಗಳ ವರ್ಗಗಳ ಮೊತ್ತ. ವರ್ಗಗಳಂದ್ರೆ ಇವು ಮೂರು ಪದಗಳು ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್. ಸೊ ಆಗಲೇ ಬಿಡಿಸಿದಂಗೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲುತ್ತಾ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೋಗುತ್ತೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2ad ಪ್ಲಸ್ ಡಿ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಎ ಸ್ಕ್ವೇರ್ ಕೆ ಸ್ಕ್ವೇರ್. ಈ ಸೂತ್ರದಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಫಾರ್ಮುಲಾ ಗೊತ್ತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ = ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎರಡು ಒಂದೇ. ಬಿ ಸ್ಕ್ವೇರ್ ಅಷ್ಟೇ ಬರೋದು, ನೋಡು 2ab ಬರೋದು ನಡೀತಿ. ಸೊ ಆಗ ಎ ಸ್ಕ್ವೇರ್ ಪ್ಲಸ್ 2ab ಅಂದರೆ 2ad ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಜಾಗ ಡಿ ಐತಿ, ಡಿ ಸ್ಕ್ವೇರ್ = 224. ಸೊ ಇಲ್ಲಿ ನೋಡ್ಬೋದು ಮೈನಸ್ 2ad ಪ್ಲಸ್ 2ad ಕ್ಯಾನ್ಸಲ್. ಹಾಗಾದ್ರೆ ಇಲ್ಲೇ ಒಂದು ಎ ಸ್ಕ್ವೇರ್ ಒಂದು ಎ ಸ್ಕ್ವೇರ್ ಒಂದು ಎ ಸ್ಕ್ವೇರ್ ಅಂದರೆ 3a ಸ್ಕ್ವೇರ್. ಇಲ್ಲಿ ನೋಡ್ಬೋದು ನಾವು ಒಂದು ಡಿ ಸ್ಕ್ವೇರ್ ಒಂದು ಡಿ ಸ್ಕ್ವೇರ್ 2 ಡಿ ಸ್ಕ್ವೇರ್ ಆಗುತ್ತೆ. ಹಾಗಾಗಿ 3a ಸ್ಕ್ವೇರ್. ಎದ ಬೆಲೆ ನಮಗೆ ಗೊತ್ತು, ಆಲ್ರೆಡಿ ಸಿಕ್ಬಿಡೋದಿಲ್ಲ ಎಷ್ಟು 8. ಹಾಗಾಗಿ ಎದ ಬೆಲೆ ನಾವು ತುಂಬಿನಿಲ್ಲ 3a ಸ್ಕ್ವೇರ್ ಅಂದಂಗಿದ್ರೆ ಅರ್ಥ ಏನು ಬರುತ್ತೆ ಇಲ್ಲಿ ಉತ್ತರ 3a ಸ್ಕ್ವೇರ್ ಪ್ಲಸ್ 2 ಡಿ ಸ್ಕ್ವೇರ್ = 224 ಬರುತ್ತೆ. ಹಾಗಾಗಿ ಆ ಬೆಲೆಗಳನ್ನು ತುಂಬಿಕೊಂಡೆ ನಾನು. ಸೊ ತದನಂತರ ಎ ಅಂದರೆ 8 ಸ್ಕ್ವೇರ್ ಪ್ಲಸ್ 2 ಡಿ ಸ್ಕ್ವೇರ್ 2 ಸ್ಕ್ವೇರ್ = 224. 8 64 64 ಮೂರಲೇ ಗುಣಿಸಿದಾಗ 192 ಆಗುತ್ತೆ. ಪ್ಲಸ್ 2 ಡಿ ಸ್ಕ್ವೇರ್ = 224ಕ್ಕೆ 224. ಸೊ ಪ್ಲಸ್ 192 ಕಡೆ ಕಳಿಸೋಣ ಇವಾಗ. ಹಾಗಾದ್ರೆ 2 ಡಿ ಸ್ಕ್ವೇರ್ = 224 ಮೈನಸ್ 192. ತದನಂತರ 224 192 ಕಳೆದ್ರೆ 37 ಬರುತ್ತೆ. ಈ ಗುಂಡ್ಲೆ 2 ಈ ಕಡೆ ಬಂದರೆ ಬಾಗಿಲೆ ಆಗುತ್ತೆ. ಸೊ 2 1 2 16. ಇಲ್ಲಿ ಡಿ ಸ್ಕ್ವೇರ್ ಬೆಲೆ ಎಷ್ಟು ಬಂತು 16 ಬಂತು. ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗಿಬಿಡುತ್ತೆ. ಹಾಗಾಗಿ ಡಿ = +/- 16 ಮೂಲ 4. ಆದ್ದರಿಂದ ಡಿ ಬೆಲೆ ಅಂತೂ ಪ್ಲಸ್ ಮೈನಸ್ 4. ಆ ಮೂರು ಪದಗಳನ್ನು ಕೇಳ್ಯಾರ. ಸೇಮ್ ಹಿಂದ್ಗಡೆ ಹೆಂಗೆ ಬಿಡಿದೆ ಅದೇ ಥರನೇ ಬಿಡಿಸೋದು. ಸೊ ಒಮ್ಮೆ ಎದ ಬೆಲೆ 8 ತೊಗೊರಿ, ಒಮ್ಮೆ ಡಿ ಬೆಲೆ +4 ತೊಗೊಂಡಾಗ ಅವಾಗ ಏನಾಗುತ್ತೆ ಸಮಾಂತರ ಶ್ರೇಣಿಯ ಮೂರು ಪದಗಳು ಎ ಮೈನಸ್ ಡಿ ಅಂದರೆ 8 - 4 8 ಎ ಅಂದರೆ ಎ ಪ್ಲಸ್ ಡಿ ಅಂದರೆ 8 + 4. 8ರಲ್ಲಿ 4 ಕಳೆದಾಗ 4 ಬರ್ತಾ 8ಕ್ಕೆ 8 8ಕ್ಕೆ 4 ಸೇರಿಸಿದ್ರೆ 12 ಆಗುತ್ತೆ. ಇನ್ನು ಮತ್ತೊಮ್ಮೆ ಏನು ತೊಗೋಬೇಕು, ಎ ಬೆಲೆ 8 ಆಗಬೇಕು. ಇದಾಗೈತಿ ಎ ಬೆಲೆ 8 ಮತ್ತು ಡಿ ಬೆಲೆ -2. ಅವಾಗ ಸಮಾನ ಶ್ರೇಣಿಯ ಮೂರು ಪದಗಳು ಏನಾಗುತ್ತೆ ಉಲ್ಟಾ 12 8 4. ಆದ್ದರಿಂದ ಆ ಮೂರು ಪದಗಳು ಯಾವಾಗ್ಬೋದು 4 8 12 ಆಗ್ಬೋದು, ಇಲ್ಲ 12 8 4 ಆಗ್ಬೋದು. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಮೂರು ಪದಗಳ ಮೊತ್ತ 12 ಮತ್ತು ಆ ಪದಗಳ ಘನಗಳ ಮೊತ್ತ 288 ಆದರೆ ಶ್ರೇಣಿಯಲ್ಲಿರುವ ಮೂರು ಪದಗಳನ್ನು ಕಂಡುಹಿಡಿಯಿರಿ. ನೋಡಿ ವಿದ್ಯಾರ್ಥಿಗಳೇ, ಅಗಳ ವರ್ಗಗಳನ್ನು ಕೇಳಿದರೆ ಈ ಕೇಳಿರೋದು ಘನಗಳ ಮೊತ್ತ. ಇದರ ಪರಿಹಾರವನ್ನು ನೋಡೋಣ. ಇವಾಗ ಸಮಾಂತರ ಶ್ರೇಣಿಯ ಮೂರು ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿದೆ. ಅವುಗಳ ಮೊತ್ತ 12 ಅಂತ ಅವನೇ ಕೊಟ್ಟಣ. ಇವಾಗ ಲೆಕ್ಕಕ್ಕೆ ಬರೋಣ. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್, ಏನಿಲ್ಲ ಒಂದಿರುತ್ತೆ. ಒಂದು ಎ ಅಂದರೆ 3a ಆಗುತ್ತೆ. ಸೊ 3a = 12. ಗುಂಡ್ಲೆ 3 ಕಡೆ ಬಂದರೆ ಬಾಗಿಲೆ 3 ಆಗುತ್ತೆ. ಹಾಗಾಗಿ 3 1 3 4 ಕಟ್ತಾವೆ. ಎ ಬೆಲೆ 4 ಬಂತು. ತದನಂತರ ನೋಡ್ಬೋದು ನಾವು ಘನಗಳ ಮೊತ್ತ. ಆ ಪದಗಳ ಘನಗಳು ಅಂದರೆ ಇವನು ಘನ ಮಾಡಬೇಕು, ಕ್ಯೂಬ್ ಮಾಡಬೇಕು. ಘನ ಅಂದರೆ ಕ್ಯೂಬ್. ಎ ಮೈನಸ್ ಡಿ ಹೋಲ್ ಕ್ಯೂಬ್ ಪ್ಲಸ್ ಎ ಹೋಲ್ ಕ್ಯೂಬ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಕ್ಯೂಬ್. ಯಾಕಂದ್ರೆ ಘನಗಳ ಮೊತ್ತ ಈ ಮೂರು ಪದಗಳ ಘನಗಳ ಮಾಡಿ ನಡುವೆ ಪ್ಲಸ್ ಹಾಕಿ ಮೊತ್ತ ಎಷ್ಟು ಬರುತ್ತೆ ಅಂತದ್ದು 288. ಸೊ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರ ಕೊಡುತ್ತೆ. ಸೊ ನೆನಪು ಮಾಡ್ಕೊ ವಿದ್ಯಾರ್ಥಿಗಳೇ, ಎ ಮೈನಸ್ ಬಿ ಹೋಲ್ ಕ್ಯೂಬ್ = ಎ ಕ್ಯೂಬ್ ಮೈನಸ್
3ab ಬ್ರಾಕೆಟ್ a ಮೈನಸ್ b ಮೈನಸ್ ಬಿ ಕ್ಯೂ ಪ್ಲಸ್ ಅಲ್ಲಿದು ಮೈನಸ್ ಇದು ಮೈನಸ್ ಬಿ ಕ್ಯೂ ಇದು ಫಾರ್ಮುಲಾ. ಇದನ್ನೇ ಪ್ಲಸ್ ಹಾಕಿದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ 3ab ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಬಿ ಕ್ಯೂಬ್. ಈ ಸೂತ್ರ ಇದು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಹೋಲುತ್ತಾ, ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಹೋಗುತ್ತೆ. ಸಂಕ್ಷೇಪಣ ಎಸ್ ಎ ಕ್ಯೂಬ್ ಮೈನಸ್ 3ab ಅಂದರೆ 3ad ಬ್ರಾಕೆಟ್ ಎ ಮೈನಸ್ ಬಿ ಅಂತ ಸೂತ್ರ ನೋಡ್ಬೋದು ನೋಡಲೆ ಅದು ಎ ಮೈನಸ್ ಡಿ ಆಗುತ್ತೆ. ಯಾಕಂದ್ರೆ ಬಿ ಬೆಲೆ ಡಿ ಅದ, ಮೈನಸ್ ಬಿ ಕ್ಯೂಬ್ ಐತಿ, ಬಿ ಬೆಲೆ ಡಿ ಇರೋದ್ರೆ ಡಿ ಕ್ಯೂಬ್ ಆಗುತ್ತೆ. ಇನ್ನು ಪ್ಲಸ್ ಎ ಕ್ಯೂಬಿಗೆ ಪ್ಲಸ್ ಎ ಕ್ಯೂಬ್, ಮುಂದೇನೈತಿ ಪ್ಲಸ್ಗೆ ಪ್ಲಸ್ಸು, ಇದು ಎ ಪ್ಲಸ್ ಡಿ ಅಂದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೇಲೆ ಸೂತ್ರ ಬರ್ತೀನಿ. ಎ ಕ್ಯೂಬ್ ಪ್ಲಸ್ 3ad ಬಿ ಬೆಲೆ ಡಿ ಐತಿ, ಬ್ರಾಕೆಟ್ ಎ ಪ್ಲಸ್ ಬಿ ಅಂದ್ರೆ ಬಿ ಬೆಲೆ ಡಿ ಇರೋದ್ರಿಂದ ಎ ಪ್ಲಸ್ ಡಿ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಡಿ ಕ್ಯೂಬ್ ಆಗುತ್ತೆ ಇಸ್ ಈಕ್ವಲ್ ಟು 288. ಸೊ ನಂತರ ಇಲ್ಲಿ ನೋಡು ಒಂದು ಎ ಕ್ಯೂಬ್ ಒಂದು ಎ ಕ್ಯೂಬ್ ಒಂದು ಎಕ್ಸ್ ಸೇಮ್ ಚಿಹ್ನೆ, ಸೊ 3a ಕ್ಯೂಬ್ ಆಗುತ್ತೆ. ಇಲ್ಲಿ ಬ್ರಾಕೆಟ್ ಅಂದರೆ ಇಂಟು ಗುಣಾಕಾರ ಮಾಡ್ಬೇಕು, ಇದಕ್ಕೊಮ್ಮೆ ಗುಣಿಸ್ಬೇಕು, ಇದಕ್ಕೊಮ್ಮೆ ಗುಣಿಸ್ಬೇಕು, ಇವಾಗ ಗುಣಿಸಿದಕ್ಕೆ ಇಲ್ಲಿ ಏನಿರುತ್ತೆ 1 ಇರುತ್ತೆ. ಸೊ 1 ಮೈನಸ್ ಐತಿ, 3 1 3 ಎ ಸ್ಕ್ವೇರು ಡಿ ಕ ಡಿ. ಇನ್ನು ಇದಕ್ಕೆ ಗುಣಿಸೋದು ಇಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್, 2 ಮೈನಸ್ ಅಂತ ಮೈನಸ್ ಮೈನಸ್ಸು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಏನು 1 ಇರುತ್ತೆ, ನಂಬರ್ ಗುಣಿಸಿದ್ರೆ 3 1 3 ಎ ಡಿ ಇಲ್ಲೊಂದು ಡಿ ಐತೆ, ಅದಕ್ಕೆ ಎ ಡಿ ಸ್ಕ್ವೇರ್ ಆಗುತ್ತೆ. ಇನ್ನಿಲ್ಲಿ ಮೈನಸ್ ಡಿ ಕ್ಯೂಬ್ ಪ್ಲಸ್ ಡಿ ಕ್ಯೂಬ್ ಅಂತ ಕ್ಯಾನ್ಸಲ್ ಆಗಿರುತ್ತೆ. ಏನು ಉಳಿಯುತ್ತೆ ಇಲ್ಲೇ ಪ್ಲಸ್ 3ad ಇಂದ ಇದಕ್ಕೊಮ್ಮೆ ಗುಣಿಸ್ರಿ, ಇದಕ್ಕೊಮ್ಮೆ ಗುಣಿಸ್ರಿ, ಪ್ಲಸ್ 3ad ಇಂಟು ಎ ಅಂದರೆ 3a ಸ್ಕ್ವೇರ್ ಡಿ ಪ್ಲಸ್ 3ad ಇಂಟು ಡಿ ಅಂದರೆ 3ad ಸ್ಕ್ವೇರ್. ಸೊ ಪ್ಲಸ್ 3a ಸ್ಕ್ವೇರ್ ಡಿ ಮೈನಸ್ 3a ಸ್ಕ್ವೇರ್ ಡಿ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೆಕ್ಸ್ಟ್ 3a ಕ್ಯೂಬ್ ಏದ ಬೆಲೆ ನೋಡ್ಬೋದು ನಾವು, ಇಲ್ಲಿ ಮೇಲ್ಗಡೆ 4 ಮಾಡ್ತೀವಿ, ಹಂಗಾರೆ 4 ಕ್ಯೂಬ್ ಪ್ಲಸ್ 6a ಸ್ಕ್ವೇರ್, ಸಾರಿ ಇದು ಕ್ಯಾನ್ಸಲ್ ಆಗೈತಿ. 3a ಅಂದರೆ 4, ಡಿ ಸ್ಕ್ವೇರ್ಗೆ ಡಿ ಸ್ಕ್ವೇರ್ ಅದ ಬೆಲೆ ಗೊತ್ತಿಲ್ಲ. ಸೊ ನಂತರ ಇದು 6 ಹೆಂಗೆ ಬಂದು ಗೊತ್ತದ ನಿಮಗದು, ಇದು 3 ಇದು 3 6ad ಸ್ಕ್ವೇರ್ ಆಗಿರುತ್ತೆ. ಎ ಅಂದರೆ 4, ಡಿ ಸ್ಕ್ವೇರ್ ಇಸ್ಕೊಲ್ ಟು 288. ತದನಂತರ 4 ಘನ 64, 64 ಮೂರಲೆ 192 ಆಗುತ್ತೆ, ಪ್ಲಸ್ ಇದು 6 4 24, ಡಿ ಸ್ಕ್ವೇರ್ ಅಂದರೆ 24 ಡಿ ಸ್ಕ್ವೇರ್ ಇಸ್ಕೊಲ್ ಟು 288 ಪ್ಲಸ್ 90 192 ಆ ಕಡೆ ಕಳ್ಸೋಣ. ಸೊ 24 ಡಿ ಸ್ಕ್ವೇರ್ ಇಸ್ಕೊಲ್ ಟು 288 ಮೈನಸ್ 192. ಸೊ ಇನ್ನು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದ್ರಾಗ ಇದನ್ನು ಕೇಳ್ದ 96 ಬರುತ್ತೆ, ಗುಳ್ಳೆ 24 ಇರ್ಬೋದು, ಬಾಗ್ಲೆ ಆಗೈತಿ 24 ಒಂದ್ಲೆ 24 4. ಸೊ ಡಿ ಸ್ಕ್ವೇರ್ ಇಸ್ ಕೊಟ್ಟ 4 ಬಂತು, ಸ್ಕ್ವೇರ್ ಅದು ಕಡೆ ಬಂದ್ರೆ ರೂಟ್ ಆಗುತ್ತಾ. ಸೊ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4, ಹಂಗೆ 4 ಹಾಕೋರು ವರ್ಗಮೂಲ 2 ಪ್ಲಸ್ ಆರ್ ಮೈನಸ್ 2 ಬಂತು ಡಿ ಬೆಲೆ. ಸೊ ನೀವು ಗೆಸ್ ಮಾಡಿದ್ರೆ ಕರೆಕ್ಟು, ಒಮ್ಮೆ ಎ ಬೆಲೆ ತೊಗೋಬೇಕು, ಒಮ್ಮೆ ಡಿ ಬೆಲೆ ತೊಗೋಬೇಕು. ಡಿ ಬೆಲೆ ಏನು ಮಾಡ್ಬೇಕು, ಒಮ್ಮೆ ಪ್ಲಸ್ ತೊಗೋಬೇಕು, ಒಮ್ಮೆ ಮೈನಸ್ ತೊಗೋಬೇಕು. ಸೊ ಈಗ ಎ ಬೆಲೆ 4, ಡಿ ಬೆಲೆ ಪ್ಲಸ್ 2 ತೊಗೊಂಡು ಅವಾಗ ಸಮಾನ ಸೇರಿ 3 ಪದಗಳಾಗಿತ್ತು. ಎ ಮೈನಸ್ ಡಿ ಅಂದ್ರೆ ಎದ ಬೆಲೆ 4 ಐತಿ, ಮೈನಸ್ ಮೈನಸ್ ಡಿ ಅಂದರೆ 2. ಇನ್ನು ಎ ಅಂದ್ರೆ 4, ಮುಂದೆ ಎ ಪ್ಲಸ್ ಡಿ ಅಂತದ. ಇನ್ನು ನೋಡಿ ಇದೇ ಪದಗಳಿಲ್ಲ ನೋಡಿ, ಇವೇ ಪದಗಳ ಬೆಲೆ ತುಂಬಕ್ಕೆ ಎ ಮತ್ತು ಡಿ ಪದಗಳನ್ನು. ಸೊ ತುಂಬಿದಾಗ ಅವು ಏನು ಬರ್ತವೆ, 2 4 6 ಬರ್ತವೆ. ಇನ್ನು ಎ ಈಕ್ವಲ್ ಟು ಇದು 5 ಆಗೈತಿ, 4 ಆಗಬೇಕು. ಎ ಇಸ್ ಈಕ್ವಲ್ ಟು 4, ಡಿ ಈಕ್ವಲ್ ಟು ಮೈನಸ್ 2 ತಗೊಂಡು ಪ್ಲಸ್ಸು ಮೈನಸ್ 2. ಹಂಗಾರೆ ಸಮಾನ ಸೇರಿ ಪದ ಉಲ್ಟಾ ಆಗ್ಬಿಡ್ತೀವಿ, 6 4 2 ಆಗುತ್ತೆ. ಆದರೆ ಆ 3 ಪದಗಳು ಏನದು ಹಂಗಾರೆ 2 4 6 ಅಥವಾ 6 4 2 ಆಗಿವೆ. ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 4 ಪದಗಳ ಮೊತ್ತವು 20 ಮತ್ತು ಆ ಪದಗಳ ವರ್ಗಗಳ ಮೊತ್ತವು 120 ಆದರೆ ಶ್ರೇಣಿಯಲ್ಲಿರುವ 4 ಪದಗಳನ್ನು ಕಂಡುಹಿಡಿಯಿರಿ. ನೋಡಿ ವಿದ್ಯಾರ್ಥಿಗಳು, ಇದುವರೆಗೆ 3 ಪದದ ನೋಡಿದ್ರೆ ಬೆಸ್ ಸಂಖ್ಯೆದು ಪದಗಳು, ಈಗ 4 ಅಂದರೆ ಸಮಸಂಖ್ಯೆಯಲ್ಲಿರ್ತಕ್ಕಂಥ ಪದಗಳನ್ನು ಕೊಡಾಕತ್ತಾರೆ. ಅವಾಗ ಹೆಂಗೆ ತೊಗೊಳ್ರಿ, 3 ಪದಗಳಿದ್ದಾಗ ನಾವೇನು ತೊಗೋಬೇಕು, ಎ ಮೈನಸ್ ಡಿ ಎ ಪ್ಲಸ್ ಡಿ ತೊಗೊಳ್ತೀವಿ. ಹಾಗಾದ್ರೆ 4 ಪದಗಳನ್ನು ಕೊಟ್ಟಾಗ ಹೆಂಗೆ ತೊಗೋಬೇಕು ಅನ್ನೋದನ್ನು ನೋಡೋಣ. ಸಮಾಂತರ ಶ್ರೇಣಿಯ 4 ಪದಗಳು ಎ ಮೈನಸ್ 3d ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ 3d ಅಂತ ತೊಗೊಂಡು 4 ಪದಗಳನ್ನು ಕೊಟ್ಟಾಗ ಅಂದರೆ ಇದು A1, ಇದು A2, ಇದು A3, ಇದು A4 ಅನ್ನ 4 ಪದಗಳ ಮೊತ್ತ 20.
ಇವುಗಳನ್ನು ಕೂಡಿಸ್ಬೇಕು. ಈಗ ಮೊತ್ತ ಮಾಡಬೇಕು. 4 ಪದಗಳು ಮತ್ತು 24 ದತ್ತ. ಹಂಗಾರೆ a ಮೈನಸ್ 3d ಪ್ಲಸ್ a ಮೈನಸ್ d ಪ್ಲಸ್ a ಪ್ಲಸ್ d ಪ್ಲಸ್ a ಪ್ಲಸ್ 3d ಪ್ಲಸ್ 3d ಮೈನಸ್ 3d ಕ್ಯಾನ್ಸಲ್ ಮೈನಸ್ d ಪ್ಲಸ್ d ಕ್ಯಾನ್ಸಲ್. ಇಲ್ಲಿ ಒಂದು a ಒಂದು a ಒಂದು a ಒಂದು a ಟೋಟಲ್ ಎಷ್ಟದು 4a. ಸೊ 4a ಈಸ್ ಈಕ್ವಲ್ ಟು 20. ಗುಲ್ಲೆ 4 ಈ ಕಡೆ ಬಂದ್ರೆ ಬಾಗಿಲೆ ಆಗುತ್ತಾ. ಸೊ a ಬೆಲೆ 20 ಬಾಗಿಲೆ 4 4 ಒಂದಲೇ 4 5 ಕಡ್ತಾ ಹೊಡಿತೀವಿ. ಆಗ a ಬೆಲೆ ಎಷ್ಟು ಬರ್ತಾವಾಗ 5 ಬಂತು. ಇನ್ನು ಮುಂದೆ ನೋಡ್ಬೋದು ಇನ್ನೊಂದು ಕಂಡೀಷನ್ ಅದ. ಆ ಪದಗಳ ವರ್ಗಗಳು ಅಂದರೆ ಈ 4 ಪದಗಳು ವರ್ಗ ಮಾಡಬೇಕು. ಏನಾಗುತ್ತೆ ವರ್ಗ a ಮೈನಸ್ 3d ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ d ಹೋಲ್ ಸ್ಕ್ವೇರ್ ಪ್ಲಸ್ a ಪ್ಲಸ್ d ಹೋಲ್ ಸ್ಕ್ವೇರ್ ಪ್ಲಸ್ a ಪ್ಲಸ್ 3d ಹೋಲ್ ಸ್ಕ್ವೇರ್ ಇಸ್ಕ್ವಲ್ ಟು 120. ಯಾಕಂದರೆ ಈ 4 ಪದಗಳ ವರ್ಗಗಳನ್ನು ಮಾಡಿ ಕೂಡಿಸ್ರಿ ಅಂತೇಳಿ ಮೊತ್ತ ಮಾಡಿ ಅಂತೇಳಿ ಮೊತ್ತ ಮಾಡಿದ್ವಿ. ಇವಾಗ ಆಗಲೇ ನೋಡಿದ್ರೆ ನಾವು a ಮೈನಸ್ ಬಿ a ಪ್ಲಸ್ ಬಿ ಸೂತ್ರ ಹೋಲಿಸ್ಬೇಕು. ಇದನ್ನು ಇದು a ಸ್ಕ್ವೇರ್ ಮೈನಸ್ 2ab. a ಅಂದ್ರೆ a ಐತಿ, ಇಲ್ಲಿ 3 ಐತಿ. ಹಾಗಾದ್ರೆ 2 3 6 AD ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3 ವರ್ಗ 9 ಡಿ ವರ್ಗ ಡಿ ಸ್ಕ್ವೇರ್ ಆಗುತ್ತೆ 9 ಡಿ ಸ್ಕ್ವೇರ್ ಪ್ಲಸ್ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಕೊಡ್ತೀವಿ. ಇದು ಕೂಡ a ಸ್ಕ್ವೇರ್ ಮೈನಸ್ 2AD ಡಿ ಅಂದ್ರೆ ಡಿ ಅದ ಎ ಬಿ ವಿಚಾರ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಡಿ ಸ್ಕ್ವೇರ್ ಆಗುತ್ತೆ ಪ್ಲಸ್ಸಿಗೆ ಪ್ಲಸ್ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಕೊಡ್ತೀವಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ 2ab ಅಂತ ಐತಿ. ಸೊ ಎ ಬಿ ಅಂದ್ರೆ ಬಿ ಜಗದಾಗ ಡಿ ಅದಕ್ಕೆ 2AD ಆಗುತ್ತೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಡಿ ಸ್ಕ್ವೇರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇದು ನೋಡಿ ಇದು ಏನಾಗುತ್ತೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಕೊಡ್ತಿದ್ದು. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ 2ab 2a ಅಂದ್ರೆ a ಐತಿ ಬಿ ಜಗದಾಗ ಏನಂತ ನೋಡ್ಬೋದು 3d. ಹಾಗಾಗಿ 2 2 ಅಂದರೆ 2 3 6AD ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 3d ಹೋಲ್ ಸ್ಕ್ವೇರ್ ಆಗುತ್ತೆ 3 ವರ್ಗ 9 ಡಿ ಸ್ಕ್ವೇರ್ಗೆ ಡಿ ಸ್ಕ್ವೇರ್ ಇಸ್ಕ್ವಲ್ ಟು 120. ಸ್ವಲ್ಪ ಈ ಕಡೆ ಮಾತ್ರ ಈ ಕಡೆ ಬರಬೇಕಾಗಿತ್ತು 120. ಇನ್ನು ಇಲ್ಲಿ ನೋಡ್ಬೋದು ನಾವು ಏನೇನು ಕ್ಯಾನ್ಸಲ್ ಆಗ್ತದೆ ನೋಡಿ ಮೈನಸ್ 6AD ಪ್ಲಸ್ 6AD ಪ್ಲಸ್ 2AD ಮೈನಸ್ 2AD. ಇನ್ನು ಎ ಸ್ಕ್ವೇರ್ ನೋಡ್ರಿ ಇಲ್ಲೊಂದದ ಸೇಮ್ ಚಿಹ್ನೆ ಅದು ಇಲ್ಲೊಂದು ಐತಿ ಇಲ್ಲೊಂದು ಐತಿ. ಹಾಗಾಗಿ 4a ಸ್ಕ್ವೇರ್ a ಸ್ಕ್ವೇರ್ ಬೆಲೆ ಎಷ್ಟೈತಿ ಇಲ್ಲಿ 5 ಐತಿ ಅದಕ್ಕೆ 5 ಸ್ಕ್ವೇರ್ ಇದು ಪ್ಲಸ್ ಡಿ ನೋಡ್ಬೋದು ಅಲ್ಲಿ ಇಲ್ಲಿ 9 ಪ್ಲಸ್ 9 ಡಿ ಸ್ಕ್ವೇರ್ ಇಲ್ಲೇ ಪ್ಲಸ್ 1 ಡಿ ಸ್ಕ್ವೇರ್ 10 ಡಿ ಸ್ಕ್ವೇರ್ ಆಯಿತು ಪ್ಲಸ್ ಇಲ್ಲೊಂದು 9 ಐತಿ 19 ಡಿ ಸ್ಕ್ವೇರ್ ಮತ್ತು ಇಲ್ಲೊಂದು ಅಂದರೆ ಏನಾಯಿತು 9 1 10 ಇದು ಒಂದು 11 ಇದು ಒಂದು 9 20 ಡಿ ಸ್ಕ್ವೇರ್ ಇಸ್ಕ್ವಲ್ ಟು 120. ಹಾಂ ಇಲ್ಲಿ 5 ವರ್ಗ 25 ಆಗುತ್ತೆ 25 4 100 ಪ್ಲಸ್ 20 ಡಿ ಸ್ಕ್ವೇರ್ ಇಸ್ಕ್ವಲ್ ಟು 120. ಸೊ 20 ಡಿ ಸ್ಕ್ವೇರ್ ಇಸ್ಕ್ವಲ್ ಟು ಪ್ಲಸ್ 100 ಈ ಕಡೆ ಹೋದ್ರೆ ಮೈನಸ್ 100 ಆಗುತ್ತೆ. ಹಾಗೆ 120 ಮೈನಸ್ 100 ಆಗುತ್ತೆ. ಸೊ ಡಿ ಸ್ಕ್ವೇರ್ ಇಸ್ಕ್ವಲ್ ಟು 120 100 ಕಳೆದ್ರೆ 20 ಉಳಿತೈತಿ ಗುಂಡ್ಲೆ 20 ಕಡೆ ಬಾಗಿಲೆ ಆಗುತ್ತೆ. ಸೊ ಇದು 21 21. ಸೊ ಬೆಲೆ ಎಷ್ಟು ಬಂತು ಅವಾಗ 1 ಬಂತು. ಸ್ಕ್ವೇರ್ ಈ ಕಡೆ ಅಂದ್ರೆ ರೂಟ್ ಆಗುತ್ತೆ. ಹಾಗಾದರೆ ಪ್ಲಸ್ ಆರ್ ಮೈನಸ್ 1 ಅಂದ್ರೆ ಪ್ಲಸ್ ಆರ್ ಮೈನಸ್ 1 ಆಗುತ್ತೆ ರೂಟ್ 1 ಬೆಲೆ. ಈಗ ಒಮ್ಮೆ ಎದ ಬೆಲೆ 5 ತೊಗೋಬೇಕು, ಒಮ್ಮೆ ಡಿದ ಬೆಲೆ ಪ್ಲಸ್ 1 ಒಮ್ಮೆ ಮೈನಸ್ 1. a = 5 ಡಿ = 1 ತೊಗೊಂಡಾಗ a ಮೈನಸ್ ಇಲ್ಲಿ ನೋಡ್ಬೋದು a ಮೈನಸ್ 3d ಅಂತ ಐತಿ. ಹಾಗಾದ್ರೆ a ಅಂದ್ರೆ 5 ಮೈನಸ್ 3d ಡಿ ಬೆಲೆ ಏನೈತಿ 1 ಐತಿ ಅಂದ್ರೆ 3 1 3 ಅದಕ್ಕೆ a ಮೈನಸ್ 5 ಮೈನಸ್ 3 ಆಗುತ್ತೆ. ಮುಂದೇನೈತಿ a ಮೈನಸ್ ಡಿ a ಅಂದ್ರೆ 5 ಡಿ ಅಂದ್ರೆ 1 ಹಾಗಾಗಿ 5 ಮೈನಸ್ 1. ನೆಕ್ಸ್ಟ್ ಏನೈತಿ ಇಲ್ಲಿ a ಪ್ಲಸ್ ಡಿ a ಅಂದ್ರೆ 5 ಡಿ ಅಂದ್ರೆ 1 5 ಪ್ಲಸ್ 1 ಆಗುತ್ತೆ ಕಾಮ a ಪ್ಲಸ್ 3d ಅಂತ ಐತಿ. ಸೊ a ಅಂದ್ರೆ 5 ಪ್ಲಸ್ 3 3ಗೆ 3 ಡಿ ಬೆಲೆ ಏನೈತಿ ಇಲ್ಲ 1 ಐತಿ ಗುಂಡ್ಲೆ 1 ಅಂದ್ರೆ 3 1 3 ಆಗುತ್ತೆ. ಸೊ ಹಂಗಾರೆ ಏನೈತೆ 5ರ 3 ಕಳೆದಾಗ 2 ಬರ್ತಾ 5ರ 1 ಕಳೆದಾಗ 4 ಬರ್ತಾ 5ಕ್ಕೆ 1 ಸೇರಿಸಿದ್ರೆ 6 ಆಗುತ್ತೆ. ಇಲ್ಲ 5ಕ್ಕೆ 3 ಸೇರಿಸಿದ್ರೆ 8 ಆಗುತ್ತೆ. ಹಾಗಾಗಿ ಆ ಪದಗಳು ಏನಂದ್ರೆ 4 ಪದಗಳು 2 4 6 8. ಇನ್ನು a = 5 ಡಿ = -1 ತೊಗೊಂಡಾಗ ಈ ಕಡೆ ಅವಾಗ ಸಮಾನ ಶ್ರೇಣಿಯ 4 ಪದಗಳು ಏನೇನು ಹಾಕವು ಇವನು ಉಲ್ಟಾ 8 6 4 2 ಹಾಕ. ಆದ್ದರಿಂದ ಆ ಸಮಾನ ಶ್ರೇಣಿ ಇರ್ತಕ್ಕಂಥ 4 ಪದಗಳು ಯಾವುವು 2 4 6 8 ಅಥವಾ 8 6 4 2 ಆಗಿವೆ.
ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 4 ಪದಗಳ ಮೊತ್ತ 68 ಮತ್ತು ಮಧ್ಯದ 2 ಪದಗಳ ಗುಣಲಬ್ಧ 280 ಆದರೆ ಶ್ರೇಣಿಯಲ್ಲಿರುವ 4 ಪದಗಳನ್ನು ಕಂಡುಹಿಡಿಯಿರಿ. ಹಿಂದೆ ಬಿಡಿಸಿದಾಗ ಬಿಡಿಸೋದು. ಸೊ ಸಮಾಂತರ ಶ್ರೇಣಿಯಲ್ಲಿರುವ 4 ಪದಗಳು a - 3d, a - d, a + d, a + 3d ಆಗಿರಲಿ. 4 ಪದಗಳ ಮೊತ್ತ 24 ಅಂತ ಅವನ ಕೊಟ್ಟಣ. ಸೊ 4 ಪದಗಳಂದರೆ a - d ಪ್ಲಸ್ a - d ಪ್ಲಸ್ a + d ಪ್ಲಸ್ a + 3d ಆಗುತ್ತೆ. ಸೊ -d ಪ್ಲಸ್ d ಕ್ಯಾನ್ಸಲ್ ಆಗುತ್ತಾ, ಹಾಗೆ ಪ್ಲಸ್ 3d -3 ಕ್ಯಾನ್ಸಲ್ ಆಗುತ್ತಾ, 1a ಇಲ್ಲೊಂದು a, 2a ಇಲ್ಲೊಂದು a ಐತಿ, 3a ಇಲ್ಲೊಂದು a ಐತಿ, 4a. 4a = 68. ಸೊ ಗುಳ್ಳೆ 4 ಈ ಕಡೆ ಬಂದರೆ ಬಾಗಿಲೆ ಆಗುತ್ತೆ. ಹಂಗಾರೆ a = 68 ಭಾಗಿಸು 4. 4 1 4 17. ಆದ್ದರಿಂದ a ಬೆಲೆ ಎಷ್ಟು? 17 ಬಂತು. ಇನ್ನು ಮುಂದಿನ ಕಂಡೀಷನ್ ಕೊಡೋಣ. ಮಧ್ಯದ 2 ಪದಗಳ ಗುಣಲಬ್ಧ 2. ಮಧ್ಯದ 2 ಪದ ಅಂದರೆ ಯಾವುವು? ಒಂದು a - d ಆಗುತ್ತೆ, ಇನ್ನೊಂದು a + d. ಈ ಮಧ್ಯದ 2 ಪದಗಳನ್ನು ಗುಣಾಕಾರ ಮಾಡ್ತಾವೆ. ಮಧ್ಯದ 2 ಪದ ಅಂದರೆ a - d ಬ್ರ್ಯಾಕೆಟ್ a + d ಬ್ರ್ಯಾಕೆಟ್ ಅಂದರೆ ಗುಂಡ್ಲೆ ಇದ್ದ ಇವನು ಗುಣಲಬ್ಧ ಮಾಡಿದ ಗೊತ್ತಿರ ಎಷ್ಟು ಬರ್ತಂಥದ್ದು? 280 ಅಂತೇಳಿ. ಹಂಗಾರೆ ಇದು a - b a + b ತಿಳ್ಕೊಳುತ್ತಾ. ಸೊ a - b a² - b² ಅಂದರೆ d ಐತೆ, d ಜಾಗದಾಗ b ಜಾಗದಾಗ d² = 280. ಸೊ ಈಗ a ಬೆಲೆಯನ್ನು ತುಂಬ್ತೀನಿ. a² ಅಂದರೆ a ಬೆಲೆ 17 ಆಯ್ತು. 17² - d² = 280. ಎಸ್ 17 ವರ್ಗ 280 - d² = 280 ಪ್ಲಸ್ 280 ಕಡೆ ಬಂತು, -280 ಆಗುತ್ತೆ. -d² = 280 ಮೈನಸ್ 289 ಇದು. ಸೊ ಇದು 9 ಇದು. ಸೊ ಇದು 289. ಸೊ ನಂತರ -d² = 280 ಅಂದರೆ 289 280 ಕಳೆದಾಗ 9 ಪಟ್ಟಕ್ಕಂತ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. d² -d² -9 ಮೈನಸ್ ಕ್ಯಾನ್ಸಲ್. ಸ್ಕ್ವೇರ್ ದಿಕ್ಕು ಅಂದರೆ ರೂಟ್ ಆಗುತ್ತೆ. ಸೊ d = ±√9 ಆಗುತ್ತೆ. 9 ಆದ್ದರಿಂದ d ಬೆಲೆ ಎಷ್ಟು ಬಂತು? ±3. ಸೊ ಈಗ a ಬೆಲೆ 17 ತೊಗೋಬೇಕು, d ಬೆಲೆ ಒಮ್ಮೆ +3 ಒಮ್ಮೆ -3 ತೊಗೊಂಡು ಆ 4 ಪದಗಳನ್ನು ಕಂಡುಹಿಡಿಯೋಣ ಹಿಂದೆ ಮಾಡಿದಂಗೆ. ಎಸ್ a = 17 d = 3 +3 ತೊಗೊಂಡು ಸಮಾಂತರ ಶ್ರೇಣಿಯ 4 ಪದಗಳು ಏನಾಯ್ತು ಫಸ್ಟಿಗೆ ನೋಡ್ಬೋದು ನಾವು a - 3d ಅಂತ. ಸೊ a ಅಂದರೆ 17 -3d 3d ಬೆಲೆ 3 ಅದ. ಹಾಗಾಗಿ 3 3 9 ಆಗೈತಿ. ಇಲ್ಲ a - d a ಅಂದರೆ 17 ಅದ, d ಅಂದರೆ 3 ಐತೆ, ಅದಕ್ಕೆ 17 - 3. ಮುಂದೆ ಏನೈತಿ a + d ಐತೆ, ಅದಕ್ಕೆ 17 + 3. ನೆಕ್ಸ್ಟ್ ಏನೈತಿ a + 3d. a ಅಂದರೆ 17 ಅದ ಪ್ಲಸ್ a + 3 d ಅಂದರೆ 3. ಹಾಗಾಗಿ ಇಲ್ಲಿ ಏನಾಯ್ತು 17 + 3 3 9 ಅಂದರೆ 17 + 9. ಇನ್ನು ಹೆಂಗೆ ಕಳಿಬೇಕು? 17 9 ಕಳೆದಾಗ 8 ಬರುತ್ತಾ. ಇಲ್ಲಿ 17 3 ಕಳೆದಾಗ 14 ಆಗುತ್ತಾ. 17 ಇಲ್ಲಿ 3 ಕೂಡಿಸಿದಾಗ 20 ಆಗುತ್ತಾ. 17 + 9 ಅಂದರೆ 26. ಇನ್ನು ಒಮ್ಮೆ a = 17 ತೊಗೊಂಡು d = ಏನು ಮಾಡಬೇಕು? -3 ತೊಗೊಂಡು ಸಮಾಂತರ ಶ್ರೇಣಿಯ 4 ಪದಗಳಿಗೆ ಉಲ್ಟಾ ಹಾಕುವ. 26 20 14 8 ಆಗುತ್ತೆ. ಹಾಗಾಗಿ ಆ ಸಮಾಂತರ ಶ್ರೇಣಿಯ 4 ಪದಗಳು ಯಾವುವು? 8 14 20 26 ಅಥವಾ 26 20 14 8 ಆಗಿವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸೊ ಈ ಥರದ ಲೆಕ್ಕಗಳನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು. ಪರೀಕ್ಷೆಯಲ್ಲಿ 100% 4 ಅಂಕಕ್ಕೆ ಒಂದು ಫಿಕ್ಸ್ ಬರುತ್ತೆ. ಏನು ದೊಡ್ಡಾಗೋದಿಲ್ಲ. 3 ಪದಗಳನ್ನು ಕೊಟ್ಟಾಗ ಹೆಂಗೆ ತೊಗೋಬೇಕು, 4 ಪದಗಳನ್ನು ಕೊಟ್ಟಾಗ ಹೆಂಗೆ ತೊಗೋಬೇಕು. ಸೊ ವಿದ್ಯಾರ್ಥಿಗಳು ಇನ್ನೊಂದು ಥರ ಲೆಕ್ಕ ಕೊಟ್ಟಿರ್ತಾರೆ, ಅವಕ್ಕೂ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇಲ್ಲಿ ಏನಾಗಿರ್ತದೆ ಅಂದ್ರೆ 3 ಪದಗಳ ಮೊತ್ತ 4 ಪದಗಳ ಮೊತ್ತ ಈ ಥರ ಕೊಟ್ಟಂದ್ರೆ ಅವಳನ್ನ ಹೆಂಗೆ ತೊಗೋಬೇಕು ಅದು ಲೆಕ್ಕದಾಗ ಕಲ್ತೀವಲ್ಲ ಅವನ್ನ ಬಳಸ್ಕೊಂಡು ಟ್ರಿಕ್ಸನ್ನು ಬಳಸ್ಕೊಂಡು